ಬೆಂಗಳೂರಿನಲ್ಲಿ ಇತ್ತೀಚೆಗೆ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗ್ತಾ ಇದೆ. ಇನ್ನೆಲ್ಲ ನೋಡ್ತಾ ಇದ್ರೆ ಇದೇನು ಬೆಂಗಳೂರಾ ಅಥವಾ ಬಿಹಾರನ ಅಂತಕ್ಕಂಥ ಅನುಮಾನ ಮೂಡುತ್ತೆ. ಪುಡಿ ರೌಡಿಗಳು ಅಲ್ಲಲ್ಲಿ ಸಣ್ಣ ಸಣ್ಣ ಕಾರಣಗಳಿಗೆ ಗಲಾಟೆ ಮಾಡ್ತಾ ಇರತಕ್ಕಂಥ ವಿಚಾರ ಈಗ ಜಾಸ್ತಿ ಆಗ್ತಾ ಇದೆ. ಇದೇನು ಬೆಂಗಳೂರ ಬಿಹಾರದ ರೀತಿಯಲ್ಲಿ ಆಗ್ತಾ ಇದೆಯಾ ಬೆಂಗಳೂರು ಗೊತ್ತಾಗ್ತಾ ಇಲ್ಲ. ಪುಡಿ ರೌಡಿಗಳ ಅಟ್ಟಹಾಸ ಸಣ್ಣ ರೀಸನ್ನು ದಾರಿ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹುಡುಗಿ ಇಬ್ಬರು ಬೈಕಲ್ಲಿ ಹೋಗ್ತಾ ಇದ್ರಂತೆ. ಆ ಬೈಕನ್ನು ಅಡ್ಡ ಹಾಕಿ ಅಟ್ಯಾಕ್ ಮಾಡಿದ್ದಾರೆ. ಯುವಕನ ಬೈಕನ್ನು ಬೀಳಿಸಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇದು ಘಟನೆ ನಡೆದಿರೋದು ಬೆಂಗಳೂರಿನ ವರ್ತೂರು ರಸ್ತೆಯಲ್ಲಿ ನಡೆದಿರತಕ್ಕಂತಹ ಘಟನೆ. ನನಗೆ ಗೊತ್ತಿಲ್ಲ ಈ ಥರದ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು. ಬಟ್ ಪೊಲೀಸರು ಕೂಡ ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ತಾವೀಗ ಗಮನಿಸ್ತಾ ಇದ್ದೀರಾ, ಏನಪ್ಪ ಸಣ್ಣ ಸಣ್ಣ ರೀಸನ್ ಅಂದರೆ, ಒಂದು ಅವರು ಕುಡಿದಿರಬೇಕು, ಇಲ್ಲ ಯಾವುದೋ ಗಾಂಜಾ ನಶೆನಲ್ಲಿ ಇರಬೇಕು, ಇಲ್ಲ ಅಂದರೆ ಇಂಥ ಸಣ್ಣ ಸಣ್ಣ ರೀಸನ್ಗೆಲ್ಲ ಈ ಥರ ಹೋಗಿ ಅಟ್ಯಾಕ್ ಮಾಡೋದು, ಹೊಡೆಯೋದು, ಈ ಥರ ಎಲ್ಲ ಮಾಡ್ತಾರೆ ಅಂತಂದರೆ ಹೋಗಲಿ. ಇಷ್ಟೆಲ್ಲ ನಡೆಯೋ ತನಕ ಸುತ್ತಮುತ್ತ ಯಾವ ಪೊಲೀಸು ಇರಲೇ ಇಲ್ವಾ? ಅವ್ರು ಯಾರೂ ಬಂದು ಕಂಟ್ರೋಲ್ ಮಾಡಲೇ ಇಲ್ವಾ? ಗೊತ್ತಿಲ್ಲ. ವರ್ತೂರು ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ರಾತ್ರಿ ಹೊತ್ತಲ್ಲಿ ನಡೆದಿರೋ ಘಟನೆ. ಬೈಕ್ ಅವರೇನೋ ಸೈಡ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ರಸ್ತೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಹುಡುಗಿ ಇದ್ದಂತಹ ಬೈಕನ್ನು ತಡೆದು ಬೈಕ್ ಬೀಳಿಸಿ ಆ ಹುಡುಗನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಇವೆಲ್ಲ ಮಾಡಿದ್ದಾರೆ. ಕೊನೆಗೂ ಕೂಡ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ ಇವ್ರು ಯಾರು ಏನು ಅಂತ ಗೊತ್ತಾಗುತ್ತೆ ಬಹಳ ಸುಲಭವಾಗಿ. ಕಂಪ್ಲೇಂಟ್ ಆಗಬೇಕು, ಮುಖ್ಯವಾಗಷ್ಟೇ ಕಂಪ್ಲೇಂಟ್ ಆಗಬೇಕು. ಇದು ಮಾರತ್ಹಳ್ಳಿ, ವರ್ತೂರು ಮುಖ್ಯ ರಸ್ತೆಯ ಮಾರತ್ಹಳ್ಳಿನಲ್ಲಿ ನಡೆದಿರೋದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಷ್ ಅವರಿಂದ. ಅಂಬರೀಷ್, ಒಂದು ಸಣ್ಣ ರೀಸನ್ಗೆ ಈ ಥರ ಅಟ್ಯಾಕ್ ಮಾಡ್ತಾರೆ ಅಂದರೆ ಒಂದವರು ಕಂಪ್ಲೀಟಾಗಿ ಕುಡಿದಿರಬೇಕು ಅಥವಾ ಇನ್ಯಾವುದಾದ್ರೂ ನಶೆನಲ್ಲಿ ಇರಬೇಕು. ಹೋಗಲಿ, ಈ ವಿಷುವಲ್ಸ್ ನೋಡ್ಬಿಟ್ಟು ಯಾರು ಏನು ಎತ್ತ ಅಂತ ಗೊತ್ತಾಯ್ತಾ? ಕಂಪ್ಲೇಂಟ್ ಆಗಿದೆಯಾ ಹೇಗೆ ಅಂತ? ಅರವಿಂದ್, ಖಂಡಿತವಾಗ್ಲೂ ಈ ಒಂದು ಏನು ಯುವತಿ ಹೋಗ್ಬೇಕಾದ್ರೆ ಹಿಂಬದಿಲಿ ಹೋಗ್ತಂತಹ ಬುಲೆಟ್ ವಾಹನದ ಸವಾರರು ಇಬ್ಬರು ಏಕಾಏಕಿ ಜಾಗ ಕೊಟ್ಟಿಲ್ಲ ಅಂತೇಳಿ ಆ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡೋ ಸಂದರ್ಭದಲ್ಲಿ ಹಿಂಬದಿಲಿ ಹೋಗ್ತಿದ್ದಂತ ಕಾರ್ನ ಚಾಲಕರು ಈ ಮೊಬೈಲ್ ಅಲ್ಲಿ ವಿಡಿಯೋ ಸೆರೆ ಮಾಡಿರುವಂತದ್ದು. ಅಂದ್ರೆ ಮಾರತಳ್ಳಿಯಿಂದ ವರ್ತೂರ್ ಕಡೆಗೆ ಹೋಗ್ಬೇಕಾದ್ರೆ ಕುಂದಲಿ ಬಳಿ ಈ ಒಂದು ಗಲಾಟೆ ಆಗಿದೆ. ಅದು ಸಿಗ್ನಲ್ ಇದ್ದಾಗ ಸಂಪೂರ್ಣ ಜಾಮ್ ಆಗಿತ್ತು. ರಸ್ತೆ ಜಾಮ್ ಆಗಿರೋ ಸಂದರ್ಭದಲ್ಲಿ ಏಕಾಏಕಿ ಗಲಾಟೆ, ಏನು ಮಾತಿನ ಚಕಮಕಿಗೆ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಹಲ್ಲೆ ಮಾಡ್ತಿದ್ರು. ನೂರಾರು ಜನ ಅಕ್ಕಪಕ್ಕ ಗಾಡಿಗಳು ನಿಲ್ಸ್ಕೊಂಡು ನಿಂತಿರ್ತಾರೆ. ಆದ್ರೆ ಆ ಯುವಕನ ಸಹಾಯಕ್ಕೆ ಯಾರು ಸಹ ಹೋಗಿರಲ್ಲ. ಅಂದ್ರೆ ಯುವತಿಯನ್ನ ರಸ್ತೆ ಗಾಡಿಯಿಂದ ಸೈಡಿಗಿರಿಸಿ ನಂತರ ಆತನ ಮೇಲೆ ಮಾತ್ರ ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಸಂಬಂಧಪಟ್ಟಂಗೆ ಸಾಕಷ್ಟು, ಅಂದ್ರೆ ವರ್ತೂರು ಇರ್ಬೋದು, ವರ್ತೂರು ರಸ್ತೆ, ಸರ್ಜಾಪುರ ರಸ್ತೆಯಲ್ಲಿ ಈ ರೀತಿ ಪ್ರಕರಣಗಳು ಆಗಾಗ ನಡೀತಾನೆ ಇದಾವೆ. ಅಂದ್ರೆ ಸಣ್ಣ ಕಾರಣಗಳಿಗೆ ವಾಹನಗಳನ್ನ ಅಡ್ಡಾಕಿ ಹೊಡೆಯುವಂತ ಕೆಲಸಗಳನ್ನ ಕೆಲವು ಪುಂಡ್ರು ಇದನ್ನೇ ಬಂಡವಾಳ, ಅಂದ್ರೆ ಇದೇ ಚಾಳಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸರು ಸಹ ಏನು ಈ ಸಂಬಂಧಪಟ್ಟಂಗೆ ಏನ್ ಗಲಾಟೆ ಆಗಿತ್ತು, ಈ ಗಲಾಟೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಏನು ವಾಹನದ ಬೈಕ್ ಸವಾರ ಯಾರಿದ್ದಾನೆ ಅವನ ಮೇಲೆ ಈಗ ಪ್ರಕರಣ ದಾಖಲು ಮಾಡೋದಕ್ಕೆ, ಅವನ ವಾಹನ ಸವಾರದ ಮೇಲೆ ಆ ಯಾವ ಗಾಡಿ ಏನು KA 53 HF 2132 ಬೈಕ್ ನ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿರೋಂಥದ್ದು. ಹಾಗಾಗಿ ಈಗಾಗಲೇ ಸಾರ್ವಜನಿಕರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ರೀತಿ ರಾತ್ರಿ ಸಮಯದಲ್ಲಿ ಹಲ್ಲೆಗಳಾಗ್ತಿದ್ರೆ ಯಾವ ರೀತಿ ಓಡಾಡಬೇಕು ಅನ್ನೋದು ಒಂದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿರುವಂತದ್ದು. ಅರವಿಂದ್. ಓಕೆ ಅಂಬರೀಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.